ಕೊಡೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ತುಂಬ ಖುಷಿಯಾಗುವಂಥ ವಿಷಯ. ಫಾರ್ ದ ಫಸ್ಟ್ ಟೈಮ್ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾಯಿದ್ದೀನಿ. ಅದು ನನಗೆ ನಂಬೋಕ್ಕಾಗ್ತಾಯಿಲ್ಲ, ನನಗೆ ಇನ್ನೂ ಜೀವನ ಮಾಡ್ಕೊಳಕ್ಕೂ ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಅಂದ್ಕೊಂಡೇ ಇರಲಿಲ್ಲ, ಯಾವತ್ತೂ ಹೋಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ, ಅಥವಾ ಮುಂದೆ ಹೋಗಬೇಕು ಅಂತಲೂ ನಾನು ಆಸೆ ಇಟ್ಕೊಂಡಿರಲಿಲ್ಲ. ನಾನು ಆಸೆನೇ ಪಡೆದೇನೆ ಅದಾಗದೇ ಆಗ್ತಾ ಇರೋದು. ಸೊ ಇವತ್ತು ಫ್ಲೈಟ್ ಇದೆ ಸಂಜೆ, ಹಾಗಾಗಿ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಕೀಪ್ ವಾಚಿಂಗ್. ಲಗೇಜ್ ಪ್ಯಾಕ್ ಮಾಡಿಕೊಂಡು ನಾವು ಹೊರಟಿದ್ದೆ ಏರ್ಪೋರ್ಟ್ ಕಡೆಗೆ. ನಾನು ಇಲ್ಲಿವರೆಗೂ ಒಂದು ಸಲನೂ ಸಹ ಏರ್ಪೋರ್ಟ್ ನೋಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡಿದ್ದು. ಅಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ನಮ್ಮ ಕೆಂಪೇಗೌಡರ ಸ್ಟ್ಯಾಚು. ಅದನ್ನು ನೋಡಿದಾಗ ನನಗನ್ಸಿದ್ದು ಗೌಡ್ರಿಗೆ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಅಂತ. ಸೊ ಅದನ್ನು ನೋಡ್ಕೊಂಡು ನಾವು ಹಾಗೆ ಟರ್ಮಿನಲ್ 2ಗೆ ಎಂಟರ್ ಆದ್ವಿ. ನೀವೇನೇ ಹೇಳಿ, ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಇಂಡಿಯಾ ಫ್ಲ್ಯಾಗ್ ನೋಡ್ತಾ ಇದ್ರೇ ಕಳೆದೋಗ್ಬಿಡ್ಬೇಕು. ಅದನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಗ್ರೀನರಿ ಆಗಲಿ, ಅಲ್ಲಿ ಒಳಗಡೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಅದೆಲ್ಲ ಚೆನ್ನಾಗಿತ್ತು. ಸೀರಿಯಸ್ಲಿ ನನಗನ್ಸಿದ್ದು ಏರ್ಪೋರ್ಟ್ ನೋಡಿದ ತಕ್ಷಣ ನಾನು ಎಲ್ಲೋ ಬೇರೆ ದೇಶಕ್ಕೆ ಬಂದುಬಿಟ್ಟಿದ್ದೀನಿ ಅಂತ ಅನಿಸ್ತು. ಬಟ್ ಈ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ 3 hours ಮುಂಚೆ ಇರಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಯಾವುದಕ್ಕೂ ಇರಲಿ, ಟ್ರಾಫಿಕ್ ಇದ್ರೆ ಲೇಟ್ ಆದರೆ ಏನಕ್ಕೆ ಬೇಕು ಅಂತೇಳಿ ಬೇಗನೆ ಹೊರಟಿದ್ವಿ. ಬೇಗ ಬಂದು ಒಳ್ಳೆಯದೇ ಆಯಿತು. ಫ್ಲೈಟ್ನ ಹತ್ರದಿಂದ ನೋಡೇ ಇರಲಿಲ್ಲ. ಸೊ ಹತ್ರದಿಂದ ನೋಡಿಕೊಂಡು ಆರಾಮಾಗಿ ಪೀಸಾಗಿ ಕೂತಿದ್ವಿ. ನೋಡಿದ್ರೆ ನಾನು ಬೇಗ ಹೋಗಿರೋದ್ರಿಂದ ಊಟನೂ ಮಾಡಿರಲಿಲ್ಲ. ಹೋಗೋ ಖುಷಿಗೆ ನನಗೆ ಊಟನೂ ಸೇರ್ತಿರಲಿಲ್ಲ, ಅಷ್ಟು ಬೇಗ ಹೋಗಿ ರೀಚ್ ಆಗಿದ್ದೆ. ಸೊ ಏನಪ್ಪ ಮಾಡೋದು ಅಂತ ಸಂಜೆ ಆಗ್ತಿದ್ದಂಗೆ ತುಂಬ ಹೊಟ್ಟೆ ಹಸಿವು ಶುರುವಾಯಿತು. ಅಲ್ಲಿ ಒಬ್ಬರು ನಮ್ಮ ಸರ್ ಊಟ ತಂದಿದ್ರು. ಸೊ ಅವ್ರು ತಂದಿದ್ದು ಊಟನ ನನಗೆ ಕೊಟ್ಟರು. ಖುಷಿ ಪಟ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಏನಪ್ಪ ಅಂತ ಹೇಳಿದ್ರೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬೇಸಿಗೆ ರಜಕ್ಕೆ, ದಸರಾ ರಜಕ್ಕೆ ಅಂತ ಊರಿಂದ ಬೆಂಗಳೂರಿಗೆ ಬರ್ತಾಯಿದ್ವಿ. ಆವಾಗ ನಾನು ನನ್ನ ತಮ್ಮ ಇಬ್ಬರೂ ಅಂದರೆ ಏರೋಪ್ಲೇನ್ ಹೋದಾಗ ಸೌಂಡ್ ಬರುತ್ತಲ್ವ, ಓಡ್ ಬಂದು ಈಚೆ ಕೂತ್ಕೊಂಡು ಕೌಂಟ್ ಮಾಡ್ತಾಯಿದ್ವಿ. ಬೆಳಗ್ಗೆಯಿಂದ ಸಂಜೆವರೆಗೂ ನೀನೆಷ್ಟು ಕೌಂಟ್ ಮಾಡಿದ್ದೀಯ, ನಾನೆಷ್ಟು ಕೌಂಟ್ ಮಾಡಿದ್ದೀನಿ ಅಂತ ಜಗಳ ಆಡ್ತಾಯಿದ್ವಿ. ಅಂದರೆ ನಾನು ಇಷ್ಟು ನೋಡಿದೆ, ನೀನೆಷ್ಟು ನೋಡಿದೆ ಅಂತ ಮಾತಾಡ್ಕೊತಾ ಇದ್ವಿ. ನನಗೆ ಅದು ನೆನಪು ಬಿಟ್ಟರೆ, ಆವಾಗ ಅಷ್ಟು ಇಂಟ್ರೆಸ್ಟ್ ಕೊಟ್ಟಿದ್ದು ಬಿಟ್ಟರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಅದರಲ್ಲಿ ಹೋಗಬೇಕು ಈ ಥರ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಹೋಗುವಾಗ ಸ್ವಲ್ಪ ಭಯನೂ ಇತ್ತು, ಹಂಗೆ ಖುಷಿನೂ ಆಗ್ತಾಯಿತ್ತು. ಭಯ ಅಂದರೆ ಫ್ಲೈಟ್ ಅಂದ್ರೇ ಏನೋ ಆಗಿಬಿಡುತ್ತೆ, ಎಲ್ಲೋ ಹೋಗುತ್ತೆ ಆ ಥರ ಥಾಟ್. ನಾವು ಅದೇ ಮೈಂಡ್ಸೆಟ್ಟಲ್ಲೇ ಇರ್ತೀವಿ, ಯಾಕೆಂದರೆ ನಾವು ಹೋಗಿರಲ್ಲ ಅಲ್ವಾ, ಅದ್ರ ಬಗ್ಗೆ ಐಡಿಯಾನೂ ಇರಲ್ಲ. ಹಾಗಾಗಿ ನನಗಂತೂ ಭಯ ಆಗ್ತಾಯಿತ್ತು, ಆದರೆ ಖುಷಿನೂ ಆಗ್ತಾಯಿತ್ತು, ಹೆಂಗಪ್ಪ ಇರುತ್ತೆ, ಹೆಂಗೆ ಹೋಗುತ್ತೆ ಅಂತ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಾಫಿ ಕುಡ್ಕೊಂಡು ಅಲ್ಲಿಂದ ಎಕ್ಸಿಟ್ ಆದ್ವಿ. ಎಕ್ಸಿಟ್ ಆಗ್ತಿದ್ದಂಗೆ ಟ್ರಾವೆಲ್ಸ್ ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಪಿಕಪ್ ಮಾಡಿಕೊಂಡು ನಮ್ಮನ್ನು ಅಲ್ಲಿಂದ ಕರ್ಕೊಂಡು ಹೋದರು. ಹೋಗ್ತಿದ್ದಂಗೆ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸಿ ಆಮೇಲೆ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕಂತಲೇ 1/4 hour 1 hour ಜರ್ನಿ, ಅಂದರೆ ಅಷ್ಟು ಡಿಸ್ಟೆನ್ಸ್ ಇರುತ್ತೆ. ಸೊ ಇಲ್ಲಿಂದ ಏರ್ಪೋರ್ಟಿಂದ ನಾವು 1 hour ಜರ್ನಿ ಏನೋ ಮಾಡಿ ಆಮೇಲೆ ಬ್ರೇಕ್ಫಾಸ್ಟಿಗೆ ಹೋದ್ವಿ. ಸದ್ಯಕ್ಕೆ ಅಲ್ಲಿ ಏನು ಸಿಗುತ್ತೋ ಅಂತ ಯೋಚನೆ ಮಾಡ್ತಾಯಿದ್ವಿ. ಬಟ್ ನಮ್ಮ ಇಂಡಿಯನ್ ಫುಡ್ ಥರನೇ ಅಡ್ಜಸ್ಟ್ ಆಗೋ ಥರ ಹೋಟೆಲಿಗೆ ಕರ್ಕೊಂಡು ಹೋಗಿದ್ರು. ಟಿಫನ್ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಪ್ಲೇಸ್ ಕಡೆಗೆ. ಸಿಟಿನ ನೋಡಿಕೊಂಡು ಹಾಗೆ ಪ್ಲೇಸ್ ಕಡೆ ಹೋದ್ವಿ. ನಾವು ಹೋಗಿದ್ದು ಫಸ್ಟ್ ಪ್ಲೇಸ್ ಬಂದು ಇಸ್ಲಾಂ ಅರಮನೆ. ಅದ್ರ ಮುಂದೆ ಒಂದು ಬ್ಯೂಟಿಫುಲ್ ವಾಟರ್ ವ್ಯೂ ಇತ್ತು. ಸೊ ಅಲ್ಲಿ ನಾವು ಬೋಟ್ಗೆ ಹೋಗಿದ್ವಿ. ಅಲ್ಲಿ ಬ್ರಿಡ್ಜ್ಗಳಿತ್ತು. ಸೊ 2 ಬ್ರಿಡ್ಜ್ ಇತ್ತು. ಅದು 2 ಬ್ರಿಡ್ಜು ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಒಂದು ರೌಂಡ್ ಹೋಗಿ ಅಲ್ಲಿಂದ ಬಂದು ಸ್ವಲ್ಪ ಒಂದು 5 minutes ಕೂತಿದ್ದು. ಮತ್ತು ಸೈಕ್ಲಿಂಗ್ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಯಾವತ್ತೂ ಸೈಕ್ಲಿಂಗ್ ಇಲ್ಲಿ ಹೋಗೇ ಇಲ್ಲ. ಮಲೇಷ್ಯಾಗೆ ಹೋಗಿ ಸೈಕ್ಲಿಂಗ್ ಮಾಡ್ತಾಯಿದ್ದು ಒಂಥರ ಮಜಾ ಅಂತ ಅನಿಸ್ತು. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಇದನ್ನು ಮುಗಿಸ್ಕೊಂಡು ನಾವು ಲಂಚ್ಗೆ ಹೋದ್ವಿ. ಲಂಚ್ ಮುಗಿಸ್ಕೊಂಡು ಫುಲ್ ಟೈರ್ಡ್ ಆಗಿತ್ತು, ಯಾಕೆಂದರೆ ಮೊಬೈಲಲ್ಲಿ ಚಾರ್ಜ್ ಕೂಡ ಇರಲಿಲ್ಲ, ಅಷ್ಟು ಡೆಡ್ ಆಗಿಬಿಟ್ಟಿತ್ತು. ಸೊ ಇದೆಲ್ಲ ನೋಡಿಕೊಂಡು ಲಂಚ್ ಮಾಡಿಕೊಂಡು ಆಮೇಲೆ ನಾವು ಡೈರೆಕ್ಟು ರೂಮ್ಗೆ ಚೆಕ್-ಇನ್ ಆದ್ವಿ. ಬನ್ನಿ ಗಾಯ್ಸ್, ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಮಾಡೋಣ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಮಿರರ್ ಇದೆ. ಸೊ ಐ ಲವ್ ದ ಮಿರರ್. ಆ್ಯಕ್ಚುಲಿ ವಾಶ್ರೂಮ್. ಸೊ ಬೇಡ, ಇವಾಗ ಕ್ಲೋಸ್ ಮಾಡೋಣ.
ಬನ್ನಿ ನಿಮಗೆ ರೂಮ್ ತೋರಿಸ್ತೀನಿ. ಸೊ ಇದು ಆ್ಯಂಡ್ ಲಗೇಜ್, ಟಿ ವಿ ನೋಡಿ, ನನ್ನ ಕ್ಯಾಪ್ ಆ್ಯಂಡ್ ಗಾಗಲ್ಸ್ ಫಿ ಮಾಡ್ಕೊಳ್ಳೋದು, ಆ್ಯಂಡ್ ಮಿನಿ ಫ್ರಿಜ್ ಕ್ಯೂಟಾಗಿದೆ, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಆ್ಯಂಡ್ ದಿಸ್ ಈಸ್ ಲಾಕರ್, ಏನಾದ್ರು ಇಟ್ಕೋಬೋದು, ಲಾಕ್ ಮಾಡ್ಕೋಬೋದು. ಆ್ಯಂಡ್ ಇದು ಏರ್ ಡ್ರೈ, ದಿಸ್ ಇಸ್ ಬೆಡ್, ಚೆನ್ನಾಗಿದೆ ಅಲ್ವಾ, ಒಂಥರ ಫ್ಲವರ್ಸ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಆ್ಯಂಡ್ ಮೇಯ್ನ್ ನೀವು ನೋಡಬೇಕಾಗಿರೋದು, ಸೊ ದಿಸ್ ಈಸ್ ಮಲೇಷ್ಯಾ. ಸಖತ್ತಾಗಿದೆ ಅಲ್ವಾ, ವ್ಯೂ ಅಂತೂ ಸಖತ್ತಾಗಿದೆ. ನೈಟ್ ಒಂದ್ಸಲ ವೀಡಿಯೋ ಮಾಡ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ನಾನು ಮಲೇಷ್ಯಾದಲ್ಲಿದ್ದೀನಿ, ನಂಗೆ ನಂಬಕ್ಕೆ ಆಗ್ತಾಯಿಲ್ಲ. ಇಂಡಿಯಾಗಿನ್ನ ಇಲ್ಲಿ 2.25 ಅವರ್ ಫಾಸ್ಟ್ ಇದ್ದೀವಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಟವರ್, ಅಲ್ಲಿ ಊಟ ಲಂಚ್ ಇತ್ತು. ಸೊ ಅಲ್ಲಿ ಲಂಚ್ ಮುಗಿಸ್ಕೊಂಡು ರೂಮ್ ಬಂದೀವಿ. ನಾನು 16th ಫ್ಲೋರಲ್ಲಿದ್ದೀನಿ. ವ್ಯೂ ತುಂಬ ಚೆನ್ನಾಗಿದೆ, ನಂಗೆ ವ್ಯೂ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಒಂಥರ. ತುಂಬ ಟಯರ್ಡ್ ಆಗಿತ್ತು, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಜಸ್ಟ್ ಬಂದು ಲಗೇಜೆಲ್ಲ ಇಟ್ಟುಬಿಟ್ಟು ಜಸ್ಟ್ ಫೇಸ್ ವಾಶ್ ಮಾಡಿಬಿಟ್ಟು ವೀಡಿಯೋ ಮಾಡಿಬಿಡೋಣ ಟಕ್ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಧ್ಯಾಹ್ನನೇ ಫೋನ್ ಸ್ವಿಚ್ ಆಫ್ ಆಗೋಯಿತು. ಸೊ ಎಲ್ಲೂ ಚಾರ್ಜರ್ ಹಾಕೊಳಕ್ಕಾಗಿಲ್ಲ, ಎಲ್ಲೂ ಚಾರ್ಜರ್ ಸಿಕ್ಕಲೂ ಇಲ್ಲ. ಅಲ್ಲೆಲ್ಲೂ ಅಂದರೆ ಏನಂತಾರೆ, ಚಾರ್ಜಿಂಗ್ ಪಾಯಿಂಟ್ ಎಲ್ಲೂ ಸಿಕ್ಕಿಲ್ಲ. ಹೋಟೆಲಲ್ಲಿ ಸಿಕ್ಕಿತ್ತು, ಬಟ್ ನಾನು ನೋಡ್ಕೊಂಡಿಲ್ಲ. ಊಟ ಎಲ್ಲ ಆದಮೇಲೆ ನೋಡಿದೆ, ಆಮೇಲೆ ಹಾಕೋಕ್ಕಾಗಿಲ್ಲ. ಸೊ ಹಂಗಾಗಿ ಹೊರಟ್ಬಿಟ್ವಿ. ಇವಾಗ ರೂಮಿಗೆ ಬಂದಿದ್ದೀವಿ, ಚಾರ್ಜ್ ಹಾಕ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಟೈಮ್ ನಾನು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದಿದ್ದು. ಭಯ ಏನು ಅಂದರೆ ತುಂಬ ಸ್ಟಾರ್ಟಿಂಗ್ ಹೋಗಿ ಎಂಟ್ರೆನ್ಸಲ್ಲಿ ಹೋಗಿ ಕುತ್ಕೊಂಡಾಗ ಭಯ ಆಗ್ತಾಯಿತ್ತು. ಅದು ಸ್ವಲ್ಪ ಸ್ಲೋವಾಗಿ ಮೂವ್ ಆಗ್ತಾಯಿತ್ತು, ಆವಾಗ ಭಯ ಆಗ್ತಾಯಿತ್ತು, ಅಂದರೆ ಹೆಂಗೆ ಹೋಗುತ್ತೋ ಏನೋ ಅಂತ. ಬಟ್ ನನಗೆ ಏನಾಯ್ತು ಅಂದರೆ ತಲೆನೋವು ಬಂದುಬಿಟ್ಟಿತ್ತು ಸ್ವಲ್ಪ. ನಂಗೆ ಟ್ರಾವೆಲಿಂಗು, ಆಮೇಲೆ ಊಟ ಬೇರೆ ಸರಿ ಇರಲಿಲ್ಲ, ಸರಿಯಾಗಿ ತಿಂದಿರಲಿಲ್ಲ, ಮತ್ತು ನಿದ್ದೆ ಆಗಿರಲಿಲ್ಲ. ಇದೆಲ್ಲ ಸೇರಿ ಮೈಗ್ರೇನ್ ಥರ ಆಗಿ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು. ಆಮೇಲೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಬೇಗ ಏರ್ಪೋರ್ಟಿಗೆ ರೀಚ್ ಆಗಿಬಿಟ್ಟಿದ್ವಿ. ಸಂಜೆ ನೈಟ್ವರೆಗೂ ವೆಯ್ಟ್ ಮಾಡಿದ್ದು ಒಂಥರ ಜಾಸ್ತಿ ಟಯರ್ಡ್ ಅನಿಸ್ಬಿಟ್ಟಿತ್ತು. ಫ್ಲೈಟ್ ಮೂವ್ ಆಗ್ತಾಯಿದೆ, ಭಯ ಆಗ್ತಾಯಿತ್ತು. ಅದು ಸ್ಲೋವಾಗಿ ಮೂವ್ ಆಗ್ತಾಯಿತ್ತು. ಆಮೇಲೆ ಫ್ಲೈ ಆಯ್ತಲ್ವ, ಫ್ಲೈ ಆದಾಗ ಸ್ವಲ್ಪ ಹಿಂಗೆ ಹಿಂದೆ ಹೋದಂಗೆ ಅನಿಸ್ತು. ಏನೋ ಒಂದು ಚೂರು ಭಯ ಆಯ್ತು ಅಷ್ಟೇ, ಬಟ್ ಅಷ್ಟೊಂದು ಭಯ ಏನಾಗಲಿಲ್ಲ. ಚೆನ್ನಾಗಿ ಅನಿಸ್ತು, ಖುಷಿ ಆಗ್ತಾಯಿತ್ತು. ಬಟ್ ಅದು ಫುಲ್ಲು ಮೇಲೆ ಬಂದ ಮೇಲೆ ಏನಾಯ್ತಂದರೆ ಹಂಪ್ಸ್ ಥರ ಸ್ವಲ್ಪ, ಅಂದರೆ ಹಿಂಗೆ ಡೌನ್ ಆಗೋದು, ಆಮೇಲೆ ಅಪ್ ಆಗೋದು, ಆ ಥರ ಆದಾಗ ಭಯ ಆಯಿತು. ಸಡನ್ನಾಗಿ ಡೌನ್ ಆದಾಗ ಗಾಬರಿ ಆದಂಗೆ ಅನಿಸ್ತು. ಅದು ಬಿಟ್ಟರೆ ನಂಗೆ ಸಿಕ್ಕಾಬಿಟ್ಟೆ ಕೋಲ್ಡ್ ಆಗಿಬಿಡ್ತು. ನಿದ್ದೆ ಮಲ್ಕೊಳಕ್ಕಾಗ್ತಾಯಿಲ್ಲ. ಆಮೇಲೆ ಕೈಕಾಲೆಲ್ಲ ಕೋಲ್ಡ್ಗೆ ಜೋಮ್ ಹಿಡ್ಕೊಳ್ಳೋ ಥರ ಆಗ್ತಾಯಿತ್ತು. ಅಪ್ಪ ಎಷ್ಟು ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ನಾನಂತೂ. ಫ್ಲೈಟ್ ಲ್ಯಾಂಡ್ ಆಗುವಾಗ ಢಮ್ ಅಂತ ಸೌಂಡ್ ಬಂತು. ಅದು ಲ್ಯಾಂಡ್ ಆಗುವಾಗ ಮಾತ್ರ ಅದು ಅಂದರೆ ಟೇಕ್ ಆಫ್ ಆಗೋದು ಮತ್ತು ಲ್ಯಾಂಡ್ ಆಗೋದು ಮಾತ್ರ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಬೆಸ್ಟ್ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ಲ್ಯಾಂಡ್ ಆಗಿದ್ದು ತುಂಬ ಚೆನ್ನಾಗಿತ್ತು. ಸಡನ್ನಾಗಿ ಹಿಂಗೆ ಲ್ಯಾಂಡ್ ಆದಾಗ ಗಾಬರಿ ಆಯಿತು, ಅದಷ್ಟೇ ಗಾಬರಿ ಆಗಿತ್ತು. ಅದು ಬಿಟ್ಟರೆ ನಾನು ಆರಾಮಾಗಿತ್ತು. ನಾವಿದ್ದಂಥ ಹೋಟೆಲ್ ಇದು. ಸೊ ಇಲ್ಲಿಂದ ನಾವು ಡಿನ್ನರ್ಗೆ ಹೊರಟ್ವಿ. ಡಿನ್ನರ್ಗೆ ಹೋಗಿ ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ನಾವು ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ಶಾಪಿಂಗ್ ಸ್ಟ್ರೀಟ್ ಥರ ಒಂದು ರೋಡ್ ಇತ್ತು. ಅಂದರೆ ಆ ಕಡೆ ಫುಲ್ ತಮಿಳಿಯನ್ಸ್ ಇದ್ದಾರೆ. ಅಲ್ಲಿಗೆ ಹೋಗೋಣ ಅಂತೇಳಿ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು, ಟ್ವಿನ್ ಟಾರ್ ಇತ್ತು, ಲೈಟ್ಸ್ ಎಲ್ಲ ನೈಟ್ ಚೆನ್ನಾಗಿತ್ತು, ಅದನ್ನೆಲ್ಲ ನೋಡಿಕೊಂಡು ರಿಟರ್ನ್ ಬಂದ್ವಿ. ಆ ಸ್ಟ್ರೀಟ್ ಹೇಗಿತ್ತು ಅಂತ ನೀವು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್. ಇಂಡಿಯಾದಲ್ಲಿ ಸಿಗೋ ಸ್ನಾಕ್ಸ್ ಎಲ್ಲ ಇಟ್ಟವ್ರೆ ನೋಡಿ. ಇಲ್ಲಿ ಸೋಮ್ ಪಾಪಡಿ ಥರ ಇದು. ಕಡಲೆಕಾಯಿ ಹೆಂಗಿದೆ ನೋಡಿ. ಕಡಲೆಕಾಯಿ, ಮಲೇಷ್ಯಾ ಕಡಲೆಕಾಯಿ ಹೋಟೆಲ್ ಇದು. ಸೊಪ್ಪು ನುಗ್ಗೆಕಾಯಿ ಎರಡು. ಮಲೇಷ್ಯಾ ಆರ್ಟ್ಸ್ ಇದೊಂಥರ ಕಲರ್ ಚೆನ್ನಾಗೈತಲ್ವ, ನೈಸ್ ಕಾರ್.
ಎಲ್ಲ ಸಿಗುತ್ತೆ. ವಾವ್, ಬಾಳೆಕಾಯಿ. ಓ, ಸೊಪ್ಪು, ನುಗ್ಗೆಕಾಯಿ ಸೊಪ್ಪು, ಎಲ್ಲ ಸೊಪ್ಪು ಸಿಗ್ತದೆ. ಅದ್ಯಾವುದು ಇದ್ಯಾವುದು ಇದು ಹೂವು ಬಿಡೋದು? ಇವೆಲ್ಲ ದಂಡದ ಸೊಪ್ಪು ತಾನೆ, ಗಣಕೆ ಸೊಪ್ಪು. ನೋಡಿ ಗಾಯ್ಸ್, ನೋಡಿ ಗಾಯ್ಸ್. ಏನು ವಾಟರ್ ಬಾಟ್ಲು ಕಾಯ್ತಾರ ಇಲ್ವಾ? ಮುಚ್ಚಲಾಗ ಲಿಫ್ಟ್ ನೋಡಿ ವಯಸ್ಸು ಹೆಂಗಿದೆ. ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಅಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ.